ಮತ್ತೆ ಇಂದ್ರನನ್ನು ಜಯಿಸಿ ಬಂದ ಇಂದ್ರಜಿತ್ ಬಂದಿದ್ದೇನಪ್ಪ. ಇಂದ್ರಜಿತ್ತು ಆಗುತ್ತೆ ಸಿಗ್ತಲ್ಲ. ಸಭೆ ಈ ಕೋಡಗನನ್ನೊಮ್ಮೆ ವಿಚಾರ ಮಾಡು. ರಾಜಾಜ್ಞೆ. ಯಾವ ದೇಶದಿಂದ ಬಂದೆ ನೀನು ವೀರ ಕಪಿರಾಯ? ಯಾವ ದೇಶದಿಂದ ಬಂದೆ ನೀನು ವೀರ ಕಪಿರಾಯ? ಬಂದೆ ವೀರ ಕಪಿರಾಯ. ಯಾವಲಿಯ ಬಯಣವಯ್ಯ ಜಾಣ ಕಪಿರಾಯ. ಎಲ್ಲ ಕಪಿವೀರ ನೀನು ಗೈದ ಕೆಟ್ಟ ಕೃತ್ಯಕ್ಕಾಗಿ ಬಂಧಿಸಿ ತಂದಿರಿಸಿದ್ದೇವೆ. ನೀನು ಎಲ್ಲಿಂದ ಬಂದೆ? ಊರಾವುದು? ಹೆಸರೇನು? ಬಂದ ಉದ್ದೇಶ ಯಾವುದು ಹೇಳು? ಅಂಜನಾದೇವಿಯ ಗರ್ಭ ಸಂಭೂತನಾದ ನನ್ನನ್ನು ಆಂಜನೇಯ ಅಂತ ಕರೆಯುತ್ತಾರೆ. ರಾಮ ಸೇವಕನಾಗಿ ಬಂದೆ. ರಾವಣನ್ನು ನೋಡುವ ಉದ್ದೇಶದಿಂದ ಈ ಮಾರ್ಗವಾಗಿ ಬರಬೇಕಾಗಿ. ಹಾಗಿದ್ರೆ ನೇರವಾಗಿ ಸಭಾಸ್ಥಾನವನ್ನು ಸೇರಬಹುದಿತ್ತು. ಇದನ್ನ ಬಿಟ್ಟು ನಮ್ಮವರನ್ನೆಲ್ಲ ಕೊಂದು ಬಿಟ್ಟೆಯಲ್ಲ, ಯಾಕೆ? ನಾನಲ್ಲ, ಮತ್ಯಾರು? ಅದು ಬೇರೆ. ಮಾತ ಕೇಳದ ಎನಗಿಂತ ಕೆಡು ಮಾಡಿದು ನನ್ನ ಬಾಲ ವಯಸ್ಸ. ಕತೆ ಆದದ್ದೇ ಬೇರೆ. ಬೇಡ 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 ಎಂದರೆ ಮಾತ ಕೇಳದ ಎನಗಿಂತ ಕೆಡು ಮಾಡಿದು ನನ್ನ ಬಾಲ ವಯಸ್ಸಿ. ಕಾಪಿ ಬಾಲ ವಯಸ್ಸಿ, ಕಷ್ಟ ಬಾಲ ವಯಸ್ಸಿ. ರೂಢಿ ಪಾಲಕನು ಜನವನು ನಿರ್ಮೂಲವ ಮಾಡುದಲ್ಲದ ಕೊಂದ ಪಾಪಿದು. ಕೆಟ್ಟ ಬಾಲವಿದು, ದುಷ್ಟ ಬಾಲವಿದು. ಇದೇ ಪಾಪಿ ಬಾಲ. ನನಗಂಡ ಎಂಬಾದ ಯಾರು ತೋರಬೇಕಯ್ಯ. ಮಂತ್ರಿಗಳೇ, ಬೇಡ ಬೇಡ ಅಂತ ಸಾವಿರ ಬಾರಿ ಹೇಳಿದ್ರು. ನನ್ನ ಮಾತನ್ನೇ ಧಿಕ್ಕರಿಸಿ ಇಂತಹ ಕಾರ್ಯ ಎಸಗಿರುವುದು ಯಾರು ಬಲ್ಲಿರ? ಯಾರು? ಕುಣಿಯುತ್ತಿದೆಯಲ್ಲ ಇದೇ ಪಾಪಿ ಬಾಲ. ಪ್ರಭುಗಳೇ, ಎಂತಹ ಉದ್ಧಟತನ! ಮೋಡಿಯ ಮಾತಾಡುವ ಮಂಗನ ಬಾಲಕ್ಕೆ ಬಾಲ ದುರಿಯಲಿ ಮುಳದು, ಬಾಲ ದುರಿಯಲಿ ಮುಳದು ರಂಜಿಸಿ ಮೇಲು ನಾಲ್ಕುನಲ್ಲಿ ಕಾಲ ಬೈರುವ ಮಗ ಒಂದೇ ಚೋರ ಕಾರ್ಯ ನನ್ನ ಮನಸ್ಸಿದ್ದಂತೆ ಆಗಿ ಹೋಗಿದೆ. ವಿಭೀಷಣನ ಮನೆಯೊಂದನ್ನು ಬಿಟ್ಟು ಲಂಕಾದಹನದಲ್ಲಿ ತೊಡಗುತ್ತೇನೆ.